ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ವಿರುದ್ಧ ಸ್ಫೋಟಕ ವಿಚಾರ ತೆರೆದುಕೊಂಡಿದೆ. ಈಗ ಬಿಜೆಪಿಗೆ ವಿಡಿಯೋ ಆಡಿಯೋ ಸಮೇತ ಸ್ಫೋಟಕ ಸಾಕ್ಷಿ ಸಿಕ್ಕಿರೋದು ಒಂದು ಕಡೆ, ಆದರೆ ಗ್ರೌಂಡ್ ರಿಪೋರ್ಟ್ ನೋಡೋದಕ್ಕೆ ಹೋದಾಗ ಆಘಾತವೇ ಎದುರಾಗಿದೆ. ಏನು ಹಾಗಾದರೆ ಅದು ವಿಷಯ? ಏನು ಸಿಕ್ಕಿದೆ ಡಾಕ್ಯುಮೆಂಟ್ಸು? ಯಾವ ರೀತಿ ಸರ್ಕಾರ ಈಗ ಸಿಕ್ಕಾಕ್ಕೊಂಡಿದೆ? ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ಆಕ್ರೋಶ ಸಿಡಿದಿರೋದು ಯಾಕೆ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದಾಖಲೆ ಬರೆಯೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಯಾವ ರೀತಿ ಅವರು ಹೊಸ ದಾಖಲೆ ನಿರ್ಮಿಸ್ತಿದ್ದಾರೆ? ದೇವರಾಜ ಅರಸು ಅವರ ಅವಧಿಗಿಂತನೂ ಜಾಸ್ತಿ ಅವಧಿ ಸರ್ವ್ ಮಾಡೋ ಮೂಲಕ ಎಲ್ಲ ನೋಡ್ತಿದ್ದೀವಲ್ಲ ಈ ಹೊತ್ತಲ್ಲಿ. ನೋಡಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೋಗಿಲು ಅಕ್ರಮ ವಲಸಿಗರ ವಿಚಾರ ಡೆಮಾಲಿಷ್ ಮಾಡಿ ಆಮೇಲೆ ಮನೆ ಕೊಡ್ತೀವಿ ಅಂದರು, ಆಮೇಲೆ ಪರಿಶೀಲಿಸ್ತೀವಿ ಅಂದರು, ಆಮೇಲೆ ಎಲ್ಲ ಒಂದೊಂದೇ ಬಯಲಾಯ್ತಲ್ಲ. ಈಗ ನೋಡಿ, ಬಿ ಜೆ ಪಿಯವ್ರು ಹೋಗಿದ್ದಾರ ರಿಯಾಲಿಟಿ ಚೆಕ್ಗೆ, ಮೀಡಿಯಾಗಳು ಹೋಗಿದ್ದಾವ, ಎಲ್ಲ ಸ್ಟೇಟ್ ಮೀಡಿಯಾ ಬಹಳಷ್ಟು ಜನ ಅಲ್ಲಿನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ರಿಯಾಲಿಟಿ ಚೆಕ್ ಮಾಡಿದಾರ. ರಿಯಾಲಿಟಿ ಚೆಕ್ ಸಮಯದಲ್ಲಿ ಏನು ಗೊತ್ತಾಗಿದೆ ಅಂದರೆ, ಯಾವಾಗ ಮಾಡಿಸ್ಕೊಟ್ಟಿದ್ದಾರೆ ಸುಮಾರು ಜನಕ್ಕೆಲ್ಲ, ಒಂದಿಷ್ಟು ಜನಕ್ಕೆ ಇಲ್ಲವೇ ಇಲ್ಲ, ಪಡಿತರನ ಚೀಟಿನೂ ಇಲ್ಲ, ಎಂಥದ್ದೂ ಇಲ್ಲ. ಕೆಲವ್ರದ್ದೆಲ್ಲ ಯಾವಾಗಾಗಿದೆ ಅಲ್ಲಿ ಗೊತ್ತಾ? 2023 ಸಮಯದಲ್ಲಾಗಿದೆ, ಕೆಲವ್ರದ್ದು 24 ಸಮಯದಲ್ಲಾಗಿದೆ. ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಅಂತ ಅರ್ಥ ಆಯ್ತಲ್ವಾ? ಯಾರು ಮಾಡಿಸ್ಕೊಟ್ಟಿದ್ದಾರೆ? ಎಲೆಕ್ಷನ್ ಟೈಮಲ್ಲಿ ಕರೆಕ್ಟಾಗಿ ಇವ್ರಿಗೆ ಡಾಕ್ಯುಮೆಂಟನ್ನು ಮಾಡಿಸ್ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನಾಗುತ್ತೆ? ವೋಟ್ ಬ್ಯಾಂಕ್ಗೋಸ್ಕರ. ಈ ಸಮುದಾಯ ಯಾರಿಗೆ ವೋಟ್ ಬ್ಯಾಂಕ್ ಆಗಿದೆಯೋ ಅವರು ವೋಟ್ ಬ್ಯಾಂಕ್ಗೋಸ್ಕರ ಆ ಟೈಮಲ್ಲಿ ಇವರನ್ನು ಭದ್ರ ಮಾಡಿದ್ದಾರೆ ಅಲ್ಲಿ ಅಂತ ಆಯ್ತಲ್ಲ. ಸಿಕ್ತಲ್ವಾ ಸಾಕ್ಷಿ? ಇಲ್ಲೇ ಅಕ್ರಮವಾಗಿ ಬಂದು ನೆಲೆಸಿದವ್ರಿಗೆ ಹೇಗೆ ಭೂಮಿ ಕೊಟ್ಟು ಸಲಹುತ್ತಾ ಇದ್ದಾರೆ, ಅದರಲ್ಲೂ ಸರ್ಕಾರಿ ಭೂಮಿಯನ್ನು ಅನ್ನುವಂಥ ಆಕ್ರೋಶ ಸಿಡಿದಿದೆ. ಈಗ ಹೆಂಗೆ 25 ವರ್ಷ 30 ವರ್ಷ ನಾನು ಇಲ್ಲೇ ಹುಟ್ಟಿದ್ದು, ನನ್ನ ಮಕ್ಕಳು ಇಲ್ಲೇ ಹುಟ್ಟಿದ್ದು ಅಂತಾರಲ್ಲ ಕೆಲವರು. ಆದರೆ ಅವ್ರು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದಾಗ ಯಾವ ಡೇಟಲ್ಲಿ ಆಗಿದೆ ಅಂದರೆ 2 ವರ್ಷದ ಹಿಂದೆ, ಕೆಲವ್ರದ್ದು 1 ವರ್ಷದ ಹಿಂದೆ ಎಲೆಕ್ಷನ್ಗೋಸ್ಕರ ಅಂತ ಆಯ್ತಲ್ವಾ. ನಂಬರ್ 1. ಎರಡನೆಯದಾಗಿ ಅತ್ಯಂತ ಮಹತ್ವದ ಇನ್ನೊಂದು ವಿಚಾರ ಅಂದರೆ ನೋಡಿ, ದೂರು ದಾಖಲಾಗಿದೆ. ಇದಕ್ಕೇನು ಹೇಳ್ತಾರೆ ಸಚಿವರು ಅಥವಾ CM ಸಾಹೇಬರು, ಜಮೀರ್ ಅಹಮದ್ ಖಾನ್ ಅವರು ಅಂತ ನೋಡ್ಬೇಕು. ಇದು ಈ ಇಡೀ ಕೇಸ್ನಲ್ಲಿ ಅತ್ಯಂತ ಮಹತ್ವದ್ದು. ನೋಡಿ, ದೂರು ಕೊಟ್ಟಿದ್ದಾರೆ. ಕೋಗಿಲು ಫಕೀರ ಬಡಾವಣೆಯಲ್ಲಿ ಅಕ್ರಮವಾಸಕ್ಕೆ ಸಂಬಂಧಪಟ್ಟಂತೆ ಈಗಲ್ಲ, 1 ವರ್ಷದ ಹಿಂದೆ ಅಲ್ಲ, 2 ವರ್ಷಗಳ ಹಿಂದೆಯೇ ಅಕ್ರಮವಾಸಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಗೇನೇ ದೂರು ಕೊಟ್ಟಿದ್ದಾರೆ. ಅದರಂತೆ ರಾಜಸ್ವ ನಿರೀಕ್ಷಕರು ಅಂದರೆ RI ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನು ಸಲ್ಲಿಸಿದ್ದಾರೆ. ಹೀಗಿದ್ದರೂ ಕ್ರಮವನ್ನೇ ಕೈಗೊಳ್ಳದೆ ಕಂದಾಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ಯಾಕೆ? ಕಂದಾಯ ಸಚಿವರು ಬಹಳ ಸೀನಿಯರು, ಎಕ್ಸ್ಪೀರಿಯನ್ಸ್ಡ್ ಮಿನಿಸ್ಟ್ರುಗಳು ಈ ರೀತಿ ಸಾಕ್ಷಿ ಇದ್ರೂ ಕೂಡ, ಬೇರೆಯವರು ಮೀಡಿಯಾದವ್ರು ಹೇಳಿದ್ದಲ್ಲ, ಇದು BJP ಅವರು ಹೇಳಿದ್ದಲ್ಲ, ಇದು ಸ್ಥಳೀಯ ಜನರಿಂದ ದೂರು ಬಂದಿದ್ರ ಆಧಾರದ ಮೇಲೆ ರಾಜಸ್ವ ನಿರೀಕ್ಷಕರೇ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ದು, RI ರಿಪೋರ್ಟ್ ಇದು. ಅದನ್ನು ಕಂದಾಯ ಇಲಾಖೆ ಹೆಂಗೆ ನಿರ್ಲಕ್ಷ್ಯ ಮಾಡ್ತು? 2 ವರ್ಷದ ಹಿಂದೆ ಗೊತ್ತಾದರೂ ಹೆಂಗೆ ನಿರ್ಲಕ್ಷ್ಯ ಮಾಡ್ತು ಅನ್ನೋದೇ ಈಗ ಗೊತ್ತಾಗ್ತಿರೋದು. ಸರ್ವೆ ನಂಬರ್ 99 ಸರ್ಕಾರಿ ಜಮೀನಲ್ಲಿ ವಾಸಿಂ ಅನ್ನೋ ವ್ಯಕ್ತಿ ಅಕ್ರಮವಾಗಿ ಸೈಟನ್ನು ನಿರ್ಮಿಸಿ ಮಾರಾಟ ಮಾಡ್ತಿದ್ದಾನೆ ಅಂತ ಜನಾನೇ ಹಿಡ್ಕೊಡ್ತಾರೆ. ನೋಡಿ ಇಲ್ಲಿ ಎಷ್ಟು ದೊಡ್ಡ ವಿಚಾರ ಹೊರಗಡೆ ಬರ್ತಿದೆ ಅಂದರೆ, ಜನಾನೇ ಹಿಡ್ದು ಹಾಕ್ತಾರೆ. ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಆಗಿನ ರಾಜಸ್ವ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಕ್ರಮ ಸೈಟುಗಳ ನಿರ್ಮಾಣ ಕಾರ್ಯ ಆಗ್ತಿರೋದು ಗೊತ್ತಾಗಿ ಕಾಮಗಾರಿ ಸ್ಥಗಿತಗೊಳಿಸಲಾಗುತ್ತೆ. ಜಮೀನಿನ ದಾಖಲೆಗಳನ್ನು ತಾಲೂಕು ಕಚೇರಿಗೆ ಸಲ್ಲಿಸುವಂತೆ ತಿಳಿಸಲಾಗುತ್ತೆ. ಹಾಗೆ ಉಪ ತಹಶೀಲ್ದಾರರು 2024 ಮೇ 21 ತಹಶೀಲ್ದಾರ್ಗೂ ಪತ್ರ ಬರೆದಿರ್ತಾರೆ. ಇಷ್ಟೆಲ್ಲ ಆಗಿದೆ, ಸ್ಟಿಲ್ 2 ವರ್ಷಗಳಿಂದ ಏನೂ ಕ್ರಮ ಆಗಿಲ್ಲ. ಅಂದರೆ ಅಷ್ಟೆಲ್ಲ ಆದಮೇಲೂ 2 ವರ್ಷಗಳ ವ್ಯಾಪ್ತಿಯಲ್ಲಿ, 1 ವರ್ಷದಲ್ಲಿ, ಕೆಲವರಿಗೆ 2 ವರ್ಷದಲ್ಲಿ ಇಲ್ಲಿ ಅಕ್ರಮ ಇದೆ ಅಂತ ಗೊತ್ತಾದ ಮೇಲೂ ಅಲ್ಲಿರೋರಿಗೆ ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID ಈ ಅವಧಿಯಲ್ಲೇ ಕಂಪ್ಲೇಂಟ್ ಆಗಿ ರಿಪೋರ್ಟು ಸರ್ಕಾರಕ್ಕೆ ಹೋದ ಮೇಲೆ ಬಂದಿದೆ. ಅಂದರೆ ಹೆಂಗೆ ಬಂತು? ಯಾರು ಮಾಡಿಸ್ಕೊಟ್ರು? ಅಕ್ರಮ ಆ ಜಾಗದಲ್ಲಿರೋರು ಒಂದು ಗೊತ್ತಾದ ಮೇಲೂ, ಅದಾದ್ಮೇಲೆ ಅವ್ರ ಕೈಗೆ ಡಾಕ್ಯುಮೆಂಟ್ಸ್ ಹೆಂಗೆ ಬಂತು? ಸಿಂಪಲ್ ಅಲ್ವಾ ಇಲ್ಲಿರೋದು ಉತ್ತರ? ಅದರ ಜೊತೆಗೆ ನೋಡಿ, ಈಗ ಆಡಿಯೋ ವಿಡಿಯೋ ಸಮೇತ BJP ಕಾನೂನು ಹೋರಾಟಕ್ಕೆ ಮುಂದಾಗ್ತಿದೆ. ಫಸ್ಟ್ ರಾಜ್ಯಪಾಲರಿಗೆ ದೂರು ಕೊಡೋದು, ಆಮೇಲೆ ಕೋರ್ಟ್ಗೆ ಹೋಗೋದು ಅಂತ. ಅಲ್ಲಿ ಆಡಿಯೋ ಅನೌನ್ಸ್ಮೆಂಟ್ ಎಲ್ಲ ಆಗಿದೆ ಅಂತೆ. ಜಾಗ ಸರ್ಕಾರದ್ದು. ಈತನಿಗೆ ಯಾರು ಕೊಟ್ಟರು ಬಳುವಳಿಯಾಗಿ ಗೊತ್ತಿಲ್ಲ ಪಾಪ, ಅವನೇ 5 ಲಕ್ಷ ತಗೊಂಡು ಸೈಟ್ ಮಾಡಿ ಹಂಚಿಬಿಟ್ಟ ಕಂಡವ್ರಿಗೆಲ್ಲ.
ಆ ಅನೌನ್ಸ್ಮೆಂಟ್ದು ಆಡಿಯೋ ಸಮೇತ ಹಿಡಿದಿದೆ ಈಗ. ಸತ್ಯಶೋಧನಾ ಸಮಿತಿ ಸ್ಥಳ ಪರಿಶೀಲನೆ ರಿಯಾಲಿಟಿ ಚೆಕ್ ಸಮಯದಲ್ಲಿ ಎಲ್ಲ ಹೊರಗೆ ಬಿದ್ದಿದೆ. ಒಬ್ಬೊಬ್ರದ್ದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದಾಗ ಒಬ್ಬೊಬ್ರದ್ದು ಒಂದು ಕತೆ. ವೆಸ್ಟ್ ಬೆಂಗಾಲ್ UP ರಿಜಿಸ್ಟರ್ಡ್ ವೆಹಿಕಲ್ಸ್ ಎಲ್ಲ ಯಾಕೆ ಬರುತ್ತೆ ಇಲ್ಲಿ? BJP ಹೇಳ್ತಿರೋದಿಷ್ಟೇ, ನೀವು ಬೇರೆ ಬೇರೆ ಕೇಸ್ ತೋರಿಸಿ ಡೈವರ್ಟ್ ಮಾಡಕ್ಕೆ ನೋಡ್ಬೇಡಿ. ಒಬ್ಬ ಬಾಂಗ್ಲಾದೇಶಿಗೆ ಇಲ್ಲಿ ನೀವು ಜಮೀನು ಅಥವಾ ಭೂಮಿ ಅಥವಾ ಸೈಟು ಫ್ಲ್ಯಾಟು ಅದು ಏನು ಕೊಟ್ಟರು ಸರ್ಕಾರನೇ ಕಿತ್ತು ಬಿಸಾಕ್ತೀವಿ. ಒಬ್ಬ ಬಾಂಗ್ಲಾ ವಿದೇಶಿ ಪ್ರಜೆಗೆ ನೀವು ಕೊಟ್ಟು ನೋಡಿ, ಸರ್ಕಾರ ಒಂದು ನಿಮಿಷನೂ ಇರಲ್ಲ ಅಂತ BJP ಸವಾಲ್ ಹಾಕಿದೆ. ಅದು ಹೆಂಗೆ ಕೊಡ್ತೀರಾ ನೋಡೋಣ ಅಂತ. ಅಷ್ಟು ಆಕ್ರೋಶ ಸಿಡ್ದಿರೋದೀಗ. ನೀವು ಬಡವರಿಗೆ ಜಮೀನು ಕೊಡೋದು ಮಾನವೀಯತೆ ಆಧಾರದ ಮೇಲೆ ಅದೆಲ್ಲ ಸರಿ, ಆದರೆ ಇವ್ರಿಗೇನು ಮಾನದಂಡ ಇದೆ? ಇವ್ರಿಗೆ ಆ ಭೂಮಿ ತಗೊಳ್ಳೋಕ್ಕೇನೆ ಹಕ್ಕಿಲ್ಲ ಅಂತ ಈಗ ಸಿಕ್ಕಾಪಟ್ಟೆ ಜನ ಪಾಪ ಅರ್ಜಿ ಹಾಕ್ಕೊಂಡವರು. ಅವರು ಎಷ್ಟೆಷ್ಟು ವರ್ಷಗಳಿಂದ ಅರ್ಜಿ ಹಾಕ್ಕೊಂಡು ಭೂಮಿ ಸಿಗತ್ತೆ ತಮಗೆ, ಸೈಟ್ ಸಿಗತ್ತೆ ತಮಗೆ, ಫ್ಲ್ಯಾಟ್ ಸಿಗತ್ತೆ ಅಂತ ಕಾಯ್ತಿರೋರು ಇರಲ್ವ? ಅವ್ರಿಗೆ ಬಿಟ್ಟು ಇವ್ರಿಗೆ ಹೆಂಗೆ ಕೊಡ್ತೀರಾ? ಬೆಂಗಳೂರಲ್ಲಿ ಬಾಂಗ್ಲಾದವ್ರು ಇರೋಕೆ ಜಾಗ ಕೊಟ್ಟರು ಮಾತ್ರ ಬಾಂಗ್ಲಾದಲ್ಲಾದ ಗತಿ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. BJP ಎಚ್ಚರಿಕೆ ಕೊಡ್ತಿರೋದು. ಸಿದ್ದರಾಮಯ್ಯನವರೇ ಒಬ್ಬನಿಗೆ ಮನೆ ಕೊಟ್ಟು ನೋಡಿ, ಕುರ್ಚಿಯಲ್ಲಿ ನೀವು ಆ ಕ್ಷಣ ಇರಲ್ಲ ಅಂತ. ರಾಜಕೀಯ ತೆವಲಿಗೆ, ರಾಜಕೀಯ ಲಾಭಕ್ಕೆ ಬೆಂಗಳೂರನ್ನ ಬಾಂಗ್ಲಾ ಮಾಡಕ್ಕೆ ನಾವು ಬಿಡಲ್ಲ ಅಂತ ಸಿಡ್ದೆದ್ದಿದೆ BJP. ಮತ್ತೆ ನೋಡಿ ಹೇಳ್ತಿರೋದೇನೆಂದರೆ, ಈಗ ಎಂತಹ ಪರಿಸ್ಥಿತಿ ಬಂದಿದೆ ಅಂದರೆ, ಸರ್ಕಾರ ಬಡವ್ರಿಗೆ ಮನೆ ಕೊಡಲಿ ಅಂತ ಹೋರಾಟ ಮಾಡಬೇಕಿತ್ತು, ಈಗ ಮನೆ ಕೊಡಬೇಡಿ ಅಂತ ಹೋರಾಟ ಮಾಡಬೇಕಾಗಿದೆ. ಅಂದರೆ ಮನೆ ಕೊಡೋ ವಿಚಾರದಲ್ಲಿ ಇವ್ರಿಗೆ ಬೇಕಾದವ್ರಿಗೆ ನಿಯಮವನ್ನೇ ಗಾಳಿಗೆ ತೂರಿ ಮಾಡ್ತಿದ್ದಾರೆ. ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮನೆ ಕೊಡಿ ಅನ್ನೋದು ಬಿಟ್ಟು ಈಗ ಈ ಥರ ಹೋರಾಟ ಮಾಡೋ ಪರಿಸ್ಥಿತಿ ಬಂತಲ್ಲ ಅಂತ ಅವ್ರು ಹೇಳ್ತಿರೋದು. ಹಣ ಕಟ್ಟಿಸ್ಕೊಂಡು ಕಾಯ್ತಿರೋ ಜನ ಇದ್ದಾರೆ, ಅವರು ಹೋರಾಟಕ್ಕೆ ಬರ್ತಿದ್ದಾರೆ ನಮ್ಮ ಜೊತೆ. ಅನಧಿಕೃತವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಮನೆ ಕಟ್ಕೊಂಡಿದ್ದಾರೆ ಇವರು. ಸರಿ ಇಲ್ಲ ಅಂತ ಗೊತ್ತಾಗ ಮನೆ ಬೀಳಿಸಿದ್ದಾರೆ. ಆಮೇಲೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋಕೆ ಹೊರಟಿದ್ದಾರೆ. ಏನು ಡೀಲ್ ಇದು ಅಂತ ಕೇಳ್ತಾ ಇದ್ದಾರೆ. ಓಟ್ ಹಾಕೋ ಜನ ಇದ್ದರೆ ಅವರಿಗೆ ಒನ್ ಟೈಮ್ ಸೆಟ್ಲ್ಮೆಂಟು. ಮುಖ್ಯಮಂತ್ರಿಗಳೇ, ನಿಮ್ಮನ್ನು ಕರ್ನಾಟಕ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡೋಕ್ಕೆ ತಯಾರಿ ಆಗ್ತಿದೆ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಫೋಟೋ ಹಾಕ್ಕೊಂಡ್ಬಿಡ್ತಾರೆ. ಅಂಬೇಡ್ಕರ್ ಫೋಟೋ ಏನು ಬಿಟ್ಟಿ ಬಿದ್ದಿದೆಯಾ ನಿಮಗೆ? ಅಕ್ರಮ ಇದ್ದಲ್ಲಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಹೆದರ್ಸೋಕೆ ಅಂತ ಈಗ ಆಕ್ರೋಶ ಎದ್ದಿರೋದು. ರೋಹಿಂಗ್ಯಾಗಳಿಗೆ ಮನೆ ಕೊಡ್ತೀರಾ ನೀವು? ಸಂವಿಧಾನದ ಬಗ್ಗೆ, ಸಂವಿಧಾನದ ರಕ್ಷಣೆ ಬಗ್ಗೆ ಹೋರಾಟ ಮಾಡ್ತಿರಲ್ಲ, ಬಾಂಗ್ಲಾದವ್ರಿಗೆ ಮನೆ ಕೊಡೋದೇನಾ ಸಂವಿಧಾನ ರಕ್ಷಣೆ ಅಂತ ಈಗ ಆಕ್ರೋಶ ಸಿಡಿದಿದೆ. ಸೂಕ್ತ ದಾಖಲೆಗಳ ಸಮೇತ ಕೋರ್ಟ್ಗೆ ಹೋಗೋಕೆ BJP ನಿರ್ಧಾರ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಜಕ್ಕೂ ಇದು ಬೇಡದ ವಿಚಾರ ಸುತ್ತಕೊಂಡಿದೆ ಉರುಳು. ಜಮೀರ್ ಅಹಮದ್ ಖಾನ್ ಅವರು ಜನವರಿ 1ಕ್ಕೆ ಮನೆ ಬಿಟ್ಟರೆ 2ಕ್ಕೆ ರಿಜಿಸ್ಟ್ರೇಷನ್ನೇ ಆಗ್ಬಿಡುತ್ತೆ ನಿಮ್ಮ ಹೆಸರಿಗೆ, ಸಾಲನೂ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಉಂಡು ಹೋದ ಕೊಂಡು ಹೋದ ಅನ್ನೋ ಥರ ಅನೌನ್ಸ್ಮೆಂಟ್ ಮಾಡಿಬಿಟ್ರು. ಈಗ ಕೃಷ್ಣ ಬೈರೇಗೌಡರು ಹಾಗೆಲ್ಲ ಕೊಡೋಕ್ಕಾಗಲ್ಲ, ಪಟಾಪಟ್ ಅಂತ ಅಕ್ರಮ ಆಗಿರೋದು ಹೌದಲ್ಲಿ ನೋಡ್ತೀವಿ ಅಂತಿದ್ದಾರೆ. MD ಈ ವಸತಿ ನಿಗಮದ MD ಏನಂದ್ರು, ಇದುವರೆಗೆ ಒಂದು ಅರ್ಜಿನೂ ಬಂದಿಲ್ಲ. ಅದು ಹಾಗೆಲ್ಲ ಎಲ್ಲೆಲ್ಲಿಂದನೂ ಬಂದ್ರೆ ಆಗಲ್ಲ. ಈ ಕ್ಷೇತ್ರದ ಶಾಸಕ ಕೃಷ್ಣ ಬೈರೇಗೌಡರು ಅವ್ರ ಮೂಲಕ ಬರಬೇಕು, ರಿಪೋರ್ಟ್ ಬರಬೇಕು, ಅದೆಲ್ಲ ಪರಿಶೀಲನೆ ಆಗಬೇಕು, ಅವ್ರ ಕಡೆಯಿಂದ ರೆಕಮೆಂಡ್ ಆಗಬೇಕು, ಅದು ಆನ್ಲೈನ್ ಅರ್ಜಿ ಬರಬೇಕು, ಆಗ ಅರ್ಹರು ಯಾರು ಅಂತ ತೀರ್ಮಾನ ಮಾಡಬಹುದು. ಇನ್ನೂ ಅರ್ಜಿನೇ ಬಂದಿಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ಆಗದೇ ಇರೋದನ್ನು ಇವರು ಅನೌನ್ಸ್ ಮಾಡಿಬಿಟ್ಟಿದ್ರು ಪಾಪ, ಅಲ್ಲಿ ಯಾರ್ಯಾರನ್ನೂ ಖುಷಿ ಪಡಿಸೋಕ್ಕೆ. ಈಗ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿರೋದಲ್ಲದೆ ಒಂದೊಂದೇ ಬಂಡವಾಳ ಅಲ್ಲಿರೋರನ್ನ ಹೋಗಿ ಮಾತಾಡಿಸಿದಾಗ ಹೊರಗಡೆ ಬರ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.